ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ರಾಜ್ಯಪಾಲರು. ಮುಸಲ್ಮಾನರಿಗೆ ಮೀಸಲಾತಿ ನೀಡುವ ಮಸೂದೆ ಅಂಕಿತಕ್ಕೆ ಹಿಂದೇಟು. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ಮಸೂದೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರವಾನಿಸಿದ ರಾಜ್ಯಪಾಲರು. ಸರ್ಕಾರಿ ಗುತ್ತಿಗೆ ಗವರ್ನಮೆಂಟ್ ಕಾಂಟ್ರಾಕ್ಟ್ ನಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ಮಸೂದೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರವಾನಿಸಿದ ರಾಜ್ಯಪಾಲರು. ಸಂವಿಧಾನಿಕ ತೊಡಕು ಕಾರಣ ಕೊಟ್ಟು ರಾಷ್ಟ್ರಪತಿಗೆ ರವಾನೆ ಮಾಡಲಾಗಿದೆ. ಮುಸಲ್ಮಾನರಿಗೆ ಗುತ್ತಿಗೆ ಮೀಸಲಾತಿ ಮಸೂದೆ ಈಗ ರಾಷ್ಟ್ರಪತಿ ಅಂಗಳದಲ್ಲಿ. ಮುಸಲ್ಮಾನರಿಗೆ ಗುತ್ತಿಗೆ ಮೀಸಲಾತಿ ಸಂಬಂಧ ವಾಗ್ದಾಳಿ. ಸಂವಿಧಾನಿಕ ತೊಡಕು ಕಾರಣ ಕೊಟ್ಟು ರಾಷ್ಟ್ರಪತಿಗೆ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಅಕ್ಷಯ್ ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಕ್ಷಯ್, ಒಂದು ಕಡೆ ರಾಜ್ಯಪಾಲರು ಸಾಂವಿಧಾನಿಕವಾಗಿ ಧರ್ಮಾಧಾರಿತ ಮೀಸಲಿಗೆ ಅವಕಾಶ ಇಲ್ಲ ಅಂತ ಅದನ್ನ ರಾಷ್ಟ್ರಪತಿಗೆ ಹಿಂತಿರುಗಿಸಿರತಕ್ಕಂತಹದ್ದು ಏನಿದೀಗ ಮುಸ್ಲಿಂ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ? ಸಾಹಿಲ್, ಮುಸಲ್ಮಾನರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿ ಕೊಡುವಂತಹ ಮಸೂದೆಯನ್ನ ವಿಧಾನಮಂಡಲದಲ್ಲಿ ಅಂಗೀಕರಿಸಲಾಗಿತ್ತು. ಅದಕ್ಕೆ ರಾಜ್ಯಪಾಲರ ಅಂಕಿತ ಬಾಕಿ ಇತ್ತು. ಆದರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಮಸೂದೆಯಲ್ಲಿ ಸಾಂವಿಧಾನಿಕ ತೊಡಕುಗಳಿದೆ, ಇದು ಸಂವಿಧಾನದ ಕೆಲವೊಂದಿಷ್ಟು ಆಶಯಗಳಿಗೆ ಕೆಲವೊಂದಿಷ್ಟು ಅಂಶಗಳಿಗೆ ವಿರುದ್ಧವಾಗಿದೆ ಎನ್ನುವಂತಹ ಕಾರಣವನ್ನ ಕೊಟ್ಟು ಅದನ್ನ ಈಗ ರಾಷ್ಟ್ರಪತಿಗಳಿಗೆ ಕಳುಹಿಸಿದ್ದಾರೆ. ಅಂದ್ರೆ ಈ ಗುತ್ತಿಗೆ ಮೀಸಲಾತಿ ಮಸೂದೆ ಏನಿದೆ, ಮುಸಲ್ಮಾನರಿಗೆ ಕೊಡುವಂತಹ ಗುತ್ತಿಗೆ ಮೀಸಲಾತಿ ಮಸೂದೆ ಏನಿದೆ, ಅದು ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ತಲುಪಿರುವಂತದ್ದು. ಅಂದ್ರೆ ರಾಷ್ಟ್ರಪತಿಗಳು ಈ ಮಸೂದೆಯ ಮೇಲೆ ಈಗ ನಿರ್ಧಾರವನ್ನ ಕೈಗೊಳ್ಳಬೇಕು. ರಾಷ್ಟ್ರಪತಿಗಳಿಗೂ ಕೂಡ ಇಲ್ಲಿರುವಂತಹ ಅವಕಾಶ ಏನು ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳು ಈ ಮಸೂದೆಗೆ ಅಂಕಿತವನ್ನ ಹಾಕಬಹುದು, ಅಂದ್ರೆ ಒಪ್ಪಿಗೆಯನ್ನು ಕೊಡಬಹುದು, ಅಥವಾ ಮಸೂದೆಯನ್ನ ಮತ್ತೆ ವಿಧಾನಮಂಡಲದಲ್ಲಿ ಮರುಮಂಡನೆ ಮಾಡುವ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳುಹಿಸಬಹುದು. ಅಂದ್ರೆ ರಾಜ್ಯಪಾಲರು ಒಂದು ಬಾರಿ ಮಸೂದೆಯನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಿದ ಬಳಿಕ ಆ ಮಸೂದೆಯ ಮೇಲೆ ರಾಜ್ಯಪಾಲರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇರಲ್ಲ. ಬಟ್ ರಾಷ್ಟ್ರಪತಿಗಳು ಒಪ್ಪಿಗೆ ಕೊಡ್ತಾರೆ ಎನ್ನುವಂಥದ್ದೇ ಪ್ರಮುಖವಾಗಿರುವಂತಹ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಮಸೂದೆ ವಿಧಾನಮಂಡಲದಲ್ಲಿ ಅಂಗೀಕಾರ ಆದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಹರಿಯಾಣದ ಹಿಸಾರ್ನಲ್ಲಿ ಒಂದು ಭಾಷಣದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಪ್ರತಿ ವಿಷಯದಲ್ಲೂ ಕೂಡ ಮುಸಲ್ಮಾನರನ್ನ ಅಪೀಸ್ ಮಾಡುವಂತಹ, ಓಲೈಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಮುಸಲ್ಮಾನರ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮುಸಲ್ಮಾನರನ್ನೇ ನೇಮಕ ಮಾಡಲಿ. ಕಾಂಗ್ರೆಸ್ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ 50% ಟಿಕೆಟ್ ಅನ್ನ ಮುಸಲ್ಮಾನರಿಗೇನೆ ಕೊಡ್ಲಿ ಎನ್ನುವಂತಹ ಟೀಕೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಪ್ರಧಾನಮಂತ್ರಿ ಮೋದಿ ಅವರ ಈ ಟೀಕೆಯ ಬಳಿಕ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಮಸೂದೆಯನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಿರುವಂತದ್ದು. ತಾವರ್ ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯ ಸರ್ಕಾರದ 2ನೇ ಅವಧಿಯಲ್ಲಿ ರಾಷ್ಟ್ರಪತಿಗಳಿಗೆ ಕಳುಹಿಸಿದಂತಹ ಮೊದಲನೆಯ ಮಸೂದೆ ಇದು. ಈಗ ಇದು ರಾಷ್ಟ್ರಪತಿಗಳ ಅಂಗಳದಲ್ಲಿದೆ. ರಾಷ್ಟ್ರಪತಿಗಳು ಮಸೂದೆಗೆ ಅಂಗೀಕಾರ ಕೊಡಬಹುದು ಅಥವಾ ಅದನ್ನು ವಾಪಸ್ ಕಳುಹಿಸಬಹುದು. ವಾಪಸ್ ಕಳುಹಿಸಿದ್ರೆ ಮತ್ತೆ ಡಿಲೇ ಆಗುತ್ತೆ ಈ ಮಸೂದೆ ಕಾಯ್ದೆಯ ರೂಪದಲ್ಲಿ ಜಾರಿಗೆ ಬರಲಿಕ್ಕೆ. ಬಟ್ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಏನು ಅಂತ ಹೇಳಿದ್ರೆ, ತಮಿಳುನಾಡಿನ ರಾಜ್ಯಪಾಲ ಎನ್ ರವಿ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಡೆಡ್ ಲೈನ್ ಅನ್ನ ಇಟ್ಟಿದೆ ರಾಷ್ಟ್ರಪತಿಗಳಿಗೂ ಕೂಡ. ರಾಷ್ಟ್ರಪತಿಗಳಿಗೆ ರಾಜ್ಯದ ಶಾಸಕಾಂಗ ಅಂಗೀಕಾರ ಮಾಡಿದಂತಹ ಮಸೂದೆ ರೆಫರ್ ಆದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು 3 ತಿಂಗಳ ಒಳಗಾಗಿ ಆ ಮಸೂದೆಯ ಮೇಲೆ ನಿರ್ಧಾರವನ್ನು ಕೈಗೊಳ್ಳಬೇಕು. ಒಂದು ಅಂಕಿತವನ್ನ ಕೊಡಬಹುದು, ಇಲ್ಲ ವಾಪಸ್ ಕಳುಹಿಸಬಹುದು. ಲಾಂಗ್ ಟೈಮ್ಗೆ ಅದನ್ನು ಇಟ್ಕೊಳ್ಳೋ ಹಾಗಿಲ್ಲ ಎನ್ನುವಂತಹ ಡೆಡ್ ಲೈನ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ಹಾಕಿರುವಂತದ್ದು. ಬಟ್ ರಾಜ್ಯಪಾಲರ ನಡೆ ಏನಿದೆ, ಅದು ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಜಾರಿ ಆಗುವ ಪ್ರಕ್ರಿಯೆ ಏನಿದೆ ಅದನ್ನ ಇನ್ನಷ್ಟು ವಿಳಂಬ ಮಾಡ್ತಾ ಇದೆ. ಈ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರದ ಅತ್ಯಂತ ಪ್ರಮುಖ ಮಸೂದೆ ಏನಿದೆ ಅದು ಕಾಯ್ದೆಯ ರೂಪದಲ್ಲಿ ಜಾರಿಯಾಗಲಿಕ್ಕೆ ರಾಜ್ಯಪಾಲರು ಕಾರಣಗಳನ್ನು ಕೊಟ್ಟು ಪರೋಕ್ಷವಾಗಿ ಅಡ್ಡಿಪಡಿಸಿದ್ದಾರೆ ಅಂತಾನೆ ಹೇಳಬಹುದು. ಸಾಹಿಲ್, ಥ್ಯಾಂಕ್ ಯು ಅಕ್ಷಯ್ ತಮ್ಮೆಲ್ಲ ಮಾಹಿತಿಗೆ. ಇದು ಸಾಂವಿಧಾನಿಕ ತೊಡಕು ಕಾರಣ ಕೊಟ್ಟು ರಾಷ್ಟ್ರಪತಿಗೆ ರವಾನಿಸಿರ್ತಕ್ಕಂತಹದ್ದು. ಹಾಗಾದ್ರೆ ಮುಸಲ್ಮಾನರಿಗೆ ಗುತ್ತಿಗೆ ಮೀಸಲಾತಿ ಮಸೂದೆ ಈಗ ರಾಷ್ಟ್ರಪತಿ ಅಂಗಳದಲ್ಲಿದೆ. ಏನಾಗುತ್ತೆ? ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಕೌತುಕ ಸೃಷ್ಟಿ ಮಾಡಿರತಕ್ಕಂತಹ ವಿಚಾರ.